ನಮ್ಮಲ್ಲಿ ಬಹುತೇಕ ಎಲ್ಲರೂ ಸುಂದರವಾದ ಮತ್ತು ಆರೋಗ್ಯಕರ ಚರ್ಮ ಇರಬೇಕು ಎಂದು ಬಯಸುತ್ತೇವೆ. ಅದಕ್ಕಾಗಿ ಕೆಲವರು ದುಬಾರಿ ಕ್ರೀಮ್ಗಳನ್ನ ಬಳಸುತ್ತಾರೆ, ಇನ್ನು ಕೆಲವರು ಮನೆಮದ್ದುಗಳನ್ನ ಪ್ರಯತ್ನಿಸುತ್ತಾರೆ. ಆದರೆ ನಾವು ಪ್ರತಿದಿನ ರಾತ್ರಿ ಮಾಡುವ ಕೆಲವು ಸಣ್ಣ ತಪ್ಪುಗಳೇ ನಮ್ಮ ಚರ್ಮದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆ ತಪ್ಪುಗಳು ಯಾವುವು ನೋಡೋಣ. ಮೊದಲನೆಯ ತಪ್ಪು, ಮುಖವನ್ನ ಸರಿಯಾಗಿ ಸ್ವಚ್ಛಗೊಳಿಸದೆ ಮಲಗುವುದು. ಇಡೀ ದಿನ ಹೊರಗೆ ಓಡಾಡಿದಾಗ ಮುಖದ ಮೇಲೆ ಧೂಳು, ಬೆವರು ಮತ್ತು ಎಣ್ಣೆ ಸೇರುತ್ತದೆ. ಕೆಲವರು ಸುಸ್ತಿನಿಂದ ಮುಖ ತೊಳೆಯದೆ ಮಲಗುತ್ತಾರೆ. ಹೀಗೆ ಮಾಡುವುದರಿಂದ ಚರ್ಮದ ರಂಧ್ರಗಳು ಮುಚ್ಚಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಕೆಲವರಲ್ಲಿ ಮೊಡವೆ ಅಥವಾ ಚರ್ಮದ ಕಿರಿಕಿರಿ ಕಾಣಿಸಬಹುದು. ಆದ್ದರಿಂದ ಮಲಗುವ ಮೊದಲು ನಿಮ್ಮ ಚರ್ಮಕ್ಕೆ ಹೊಂದುವ ಕ್ಲೆನ್ಸರ್ ಅಥವಾ ಸರಳ ನೀರಿನಿಂದ ಮುಖವನ್ನ ಚೆನ್ನಾಗಿ ತೊಳೆಯಿರಿ. ಎರಡನೆಯ ತಪ್ಪು, ರಾತ್ರಿ ತುಂಬಾ ತಡವಾಗಿ ಮಲಗುವುದು. ನಿದ್ರೆ ಎನ್ನುವುದು ಕೇವಲ ವಿಶ್ರಾಂತಿಗಷ್ಟೇ ಅಲ್ಲ. ನಿದ್ರೆಯ ಸಮಯದಲ್ಲಿ ದೇಹ ಮತ್ತು ಚರ್ಮವು ತನ್ನನ್ನು ತಾನೇ ಪುನರ್ಜೀವಗೊಳಿಸಿಕೊಳ್ಳುತ್ತದೆ. ಪ್ರತಿದಿನ ತಡವಾಗಿ ಮಲಗುವ ಅಭ್ಯಾಸ ಇದ್ದರೆ ಮುಖ ಸುಸ್ತಾದಂತೆ ಕಾಣಬಹುದು. ಕಣ್ಣಿನ ಕೆಳಗೆ ಕಪ್ಪು ವಲಯಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಒಂದೇ ಸಮಯಕ್ಕೆ ಮಲಗುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮೂರನೆಯ ತಪ್ಪು, ದಿನವಿಡೀ ನೀರು ಕಡಿಮೆ ಕುಡಿಯುವುದು. ನಮ್ಮ ದೇಹಕ್ಕೆ ನೀರು ಎಷ್ಟು ಮುಖ್ಯವೋ ಚರ್ಮಕ್ಕೂ ಅಷ್ಟೇ ಮುಖ್ಯ. ನೀರು ಕಡಿಮೆ ಕುಡಿದರೆ ಚರ್ಮ ಒಣಗಿದಂತೆ ಕಾಣಬಹುದು. ಆದ್ದರಿಂದ ದಿನವಿಡೀ ಸ್ವಲ್ಪ ಸ್ವಲ್ಪವಾಗಿ ಸಾಕಷ್ಟು ನೀರು ಕುಡಿಯಿರಿ. ಇದು ದೇಹದ ಆರೋಗ್ಯಕ್ಕೂ ಒಳ್ಳೆಯದು. ನಾಲ್ಕನೆಯ ತಪ್ಪು, ತಲೆದಿಂಬಿನ ಕವರನ್ನ ಆಗಾಗ ಬದಲಾಯಿಸದೆ ಇರುವುದು. ನಾವು ಪ್ರತಿದಿನ ಬಳಸುವ ತಲೆದಿಂಬಿನ ಕವರ್ನಲ್ಲಿ ಬೆವರು, ಎಣ್ಣೆ ಮತ್ತು ಧೂಳು ಸೇರಬಹುದು. ಅದನ್ನ ಹಲವು ದಿನ ತೊಳೆಯದೆ ಬಳಸಿದರೆ ಅದು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಾರಕ್ಕೆ ಒಮ್ಮೆ ಅಥವಾ ಅಗತ್ಯ ಇದ್ದರೆ ಇನ್ನು ಬೇಗ ಬದಲಾಯಿಸುವುದು ಉತ್ತಮ. ಐದನೆಯ ತಪ್ಪು, ರಾತ್ರಿ ಹೆಚ್ಚು ಎಣ್ಣೆಯುಕ್ತ ಅಥವಾ ಸಿಹಿ ಆಹಾರ ಸೇವಿಸುವುದು. ರಾತ್ರಿ ಸಮಯದಲ್ಲಿ ತುಂಬಾ ಎಣ್ಣೆಯುಕ್ತ ಅಥವಾ ಸಿಹಿ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಮತೋಲಿತ ಆಹಾರ, ಹಣ್ಣುಗಳು ಮತ್ತು ತರಕಾರಿಗಳನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ದೇಹಕ್ಕೂ ಚರ್ಮಕ್ಕೂ ಸಹಾಯಕವಾಗಬಹುದು. ಆರೋಗ್ಯಕರ ಚರ್ಮ ಎಂದರೆ ಕೇವಲ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಬಳಸುವುದಲ್ಲ. ಒಳ್ಳೆಯ ನಿದ್ರೆ, ಸಾಕಷ್ಟು ನೀರು, ಸ್ವಚ್ಛತೆ ಮತ್ತು ಆರೋಗ್ಯಕರ ಆಹಾರ, ಈ 4 ಅಭ್ಯಾಸಗಳು ಕೂಡ ಅಷ್ಟೇ ಮುಖ್ಯ. ಈ ಸಣ್ಣ ಅಭ್ಯಾಸಗಳನ್ನ ಇಂದಿನಿಂದಲೇ ಪಾಲಿಸಲು ಪ್ರಯತ್ನಿಸಿ. ಸಮಯದೊಂದಿಗೆ ನಿಮ್ಮ ಚರ್ಮದ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಯನ್ನ ಗಮನಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.